ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಇವತ್ತಿನ ಡೈಲಿ ಲಾಗ್ ಬಂದ್ಬಿಟ್ಟು 89. ವರ್ಕೌಟ್ ಎಲ್ಲ ಕಂಪ್ಲೀಟ್ ಮಾಡಿದೆ. ಫ್ರೆಶ್ ಅಪ್ ಆಗಿಬಿಟ್ಟು ಬ್ರೇಕ್ಫಾಸ್ಟ್ ಮುಗಿಸ್ಕೊಬೇಕು. ಓಕೆ ಗೈಸ್, ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನೋಡಿ ನಮ್ಮ ಅಜ್ಜಿ ಹೆಂಗೆ ಹೇಳ್ತಾರೆ. ಓಕೆ ಗೈಸ್, ಆಮೇಲೆ ಸಿಗ್ತೀನಿ. ಫ್ರೆಶ್ ಅಪ್ ಆಗಿ ಇವಾಗ ಕಾರ್ಡಿಯೋ ಮುಗಿಸ್ಕೊಬೇಕು. ಸ್ವಲ್ಪ ಕಾರ್ಡಿಯೋ ಮುಗಿಸ್ಮೇಲೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಓಕೆ ಗೈಸ್, ಆಮೇಲೆ ಸಿಗ್ತೀನಿ. ಸೊ ಗೈಸ್, ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡೆ. ಕುಕುಂಬರ್ ತಿಂತಾಯಿದ್ದೆ ಅಷ್ಟಲ್ಲೇ ತಿಂದ್ಬಿಟ್ಟು ಸ್ವಲ್ಪ ಆಚೆಗೆ ಹೋಗ್ಬೇಕಾಗಿತ್ತು. ಆಮೇಲೆ ಸಿಗ್ತೀನಿ. ಆಯಿತು. ವಿಡಿಯೋ ಸ್ವಲ್ಪ ಎಡಿಟ್ ಮಾಡಿ ನಮ್ಮ ತಂಗಿ ಜೊತೆ ಆಟಾಡ್ತಾರೆ. ಅದಕ್ಕೆ ಫುಲ್ ಸ್ವೆಟ್ ಅಂತ ನೋಡಿ ಇಲ್ಲೇ ಇದ್ದಾಳೆ. ಇವಾಗ ಏನೋ ಓದ್ಕೊಬೇಕಂತೆ. ಇವಾಗ ನಾವು ಚಿಕನ್ ಪಾಪ್ಕಾರ್ನ್ ಮಾಡೋಣ ಬನ್ನಿ. ಓಕೆ ಗೈಸ್, ಸುಸ್ತಾಗೋಯ್ತು ಇವಾಗ ಹಾಳಿ ಚಿಕನ್ ಪಾಪ್ಕಾರ್ನ್ ಮಾಡೋಣ ಗೈಸ್. ಬಾಯ್. ಸೊ ಗೈಸ್, ಚಿಕನ್ ಪಾಪ್ಕಾರ್ನ್ ಮಾಡೋಕ್ಕೆ ಫಸ್ಟು ಚಿಕನ್ ಎಷ್ಟು ಪೀಸ್ನ ಎತ್ಕೊಂಡೆ. ಈ ಥರ ಮೀಡಿಯಮ್ ಸೈಜ್ ಕಟ್ ಮಾಡ್ಕೊಳ್ಳಿ. ನಾನು ಕಮ್ಮಿನೇ ಎತ್ಕೊಂಡಿರೋದು. ಮೀಡಿಯಮ್ ಸೈಜ್ ಕಟ್ ಮಾಡಿಕೊಂಡು ಆಮೇಲೆ ಮಸಾಲೆ ಏನು ಹಾಕಬೇಕು ಮತ್ತು ಎಷ್ಟು ಮಿನಿಟ್ ಮ್ಯಾರಿನೇಟ್ ಮಾಡಬೇಕು ಎಲ್ಲ ಹೇಳ್ತೀನಿ. ಗೈಸ್ ಕಟ್ ಮಾಡ್ತೀನಿ. ಸೊ ಗೈಸ್, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡ್ತೀನಿ. ಇಟ್ಸ್ ರೆಡಿ ನೋಡಿ. ಜಿಂಜರ್ ಗಾರ್ಲಿಕ್ ಪೇಸ್ಟು ಅದು ಚಿಕನ್ಗೆ ಅಪ್ಲೈ ಮಾಡಬೇಕು. ಇವಾಗ ಪೆಪ್ಪರ್ ಪೌಡರ್ ಹಾಕ್ಕೊಂಡು ಜಿಂಜರ್ ಗಾರ್ಲಿಕ್ ಪೇಸ್ಟು 1 ಸ್ಪೂನ್ ಹಾಕ್ತೀನಿ. ಇನ್ನು ಹೋಗ್ಬೇಕು. ಆಮೇಲೆ ಇದಕ್ಕೆ ಚಿಲ್ಲಿ ಪೌಡರು, ಸಾಲ್ಟು ಮತ್ತು ಆಪ್ಷನಲ್ಲು ಚಿಕನ್ 65 ಮಸಾಲ ಇದ್ದರೆ ಹಾಕ್ಕೊಬೋದು. ಆಪ್ಷನಲ್ ಗೈಸ್, ಇದು ಚಿಕನ್ 65 ಮಸಾಲ ಇದ್ದರೆ ಹಾಕ್ಕೊಬೋದು. ಟೇಸ್ಟ್ ಚೆನ್ನಾಗಿರುತ್ತೆ. ಬಟ್ ಈ ಇಂಗ್ರೀಡಿಯೆಂಟ್ಸು ಪೆಪ್ಪರ್ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟು ಮತ್ತು ಚಿಲ್ಲಿ ಪೌಡರು, ಸಾಲ್ಟ್ ಹಾಕ್ಕೊಂಡು ಮ್ಯಾರಿನೇಟ್ ಮಾಡಿ ಸ್ವಲ್ಪ ತಿಕ್ಕಬೇಕು ಗೈಸ್. ಎಲ್ಲ ಹಾಕ್ಕೊಂಡು ಎಗ್ ಒಂದು ಹಾಕ್ಕೊಂಡು ಮಿಕ್ಸಿಂಗ್ ಮಾಡಬೇಕು. ಮಿಕ್ಸಿಂಗ್ ಮಾಡಿ ಆಮೇಲೆ ಫ್ಲೋರ್ ನಡೆಸ್ತೀನಿ. ಇಟ್ಟು ಎಣ್ಣೆ ಹಾಕ್ಕೋಬೇಕು. ಸಾಲ್ಟು, ಖಾರ ಪುಡಿ ಮತ್ತು ಪೆಪ್ಪರ್ ಪುಡಿ ಹಾಕೋತೀವಿ. ನಮ್ಮ ತಂಗಿ ಇವಾಗ ಬಂದು ಓದ್ತಾ ಇದ್ಲು ಅಂತ ಎಲ್ಲ ಸುಳ್ಳು ಗೈಸ್. ಓಕೆ ಗೈಸ್, ಇವಾಗ ಇದಕ್ಕೆ ಕೋಲ್ಡ್ ವಾಟರ್ ಬೇಕಾಗುತ್ತೆ. ಕೋಲ್ಡ್ ವಾಟರ್ ಹಾಕಿದ್ದೀನಿ. ಓಕೆ ಗೈಸ್, ನಮ್ಮ ತಂಗಿ ಸ್ವಲ್ಪ ವಿಡಿಯೋ ತೆಗಿತಾಳಂತೆ ಗೈಸ್. ಇವಾಗ ಮೈದಾ ಹಿಟ್ಟಿಗೆ ಸಾಲ್ಟ್ ಮತ್ತು ಚಿಲ್ಲಿ ಪೌಡರ್ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಕೋಲ್ಡ್ ವಾಟರ್ ಗೈಸ್. ಬ್ಯಾಕ್ಗ್ರೌಂಡ್ ವಾಯ್ಸು ಏನು ಅನ್ಕೋಬೇಡ್ರೆ. ಇವಾಗ ನಾರ್ಮಲಾಗಿ ವಿಡಿಯೋ ತೆಗಿತೀನಿ. ಸಿಂಪಲ್ ಪಾಪ್ಕಾರ್ನ್ ಅಂತ ಕಮ್ಮಿ ಚಿಕನ್ ನಾನು ಕೊಟ್ಟಿರೋದು. ಇದು ಕೋಲ್ಡ್ ವಾಟರ್ ತೊಗೊಂಡ್ಬರ್ತೀನಿ. ಕಟ್ಸೆ ಗೈಸ್, ಚಿಲ್ಡ್ ಕೋಲ್ಡ್ ವಾಟರ್ ಎತ್ಕೊಂಡ್ಬರ್ತೀನಿ. ಇದನ್ನ ಇಲ್ಲಿ ಡಿಪ್ ಮಾಡಿ ಈ ಥರ ಮಾಡಿ ಇಲ್ಲಿಟ್ಟು ಆಮೇಲೆ ನೋಡಿ ಹಿಟ್ಟೆಲ್ಲ ಹಾಕ್ಬಿಟ್ಟಿದ್ದಾನೆ. ಆಮೇಲೆ ಇದನ್ನ ಎತ್ಕೊಂಡು ಇಲ್ಲಿ ಹಾಕೋದು ಅಲ್ಲ ತಪ್ಪು. ಮತ್ತೆ ಸೂಪರ್. ಇವಾಗ ನೋಡಿಸ್ತೀನಿ ಬನ್ನಿ. ಸೊ ಗೈಸ್, ಏನಕ್ಕೆ ಒಂದು 5 ಮಿನಿಟ್ಸ್ ಆಗಬೇಕು. ಏನಕ್ಕೆ ಆದಮೇಲೆ ಹೆಂಗೆ ಹೇಳ್ತೀನಿ ಅಂದರೆ ಬನ್ನಿ ನೋಡಿಸ್ತೀನಿ. ಕೋಲ್ಡ್ ವಾಟರ್ ಇದು ಹಾಕ್ಕೊಂಡು ಚಿಕನ್ ಒಂದು ಇಟ್ಕೊಂಡು ಇದರಲ್ಲಿ ಡಿಪ್ ಮಾಡಿ ಇದರಲ್ಲಿ ಪೌಡ್ರಲ್ಲಿ ಹಾಕಿ ಮತ್ತು ಕೋಲ್ಡ್ ವಾಟರ್ ಎತ್ತಿ ನೋಡಿಸ್ತೀನಿ. ಎಣ್ಣೆಗೆ ಆಗ್ದಿಲ್ಲ ಎಲ್ಲಿ ಇಕ್ಕೋದಂಗೆ ಗೊತ್ತಾಗ್ತಲ್ಲ. ಒಂದು ಪ್ಲೇಟ್ ಎತ್ಕೊಂತೀನಿ. ಗೈಸ್, ಇದು ಪ್ಲೇಸ್ ಇದು ಹಾಕೋಕ್ಕೆ ಪ್ಲೇಸ್ ಮಾಡೋಕ್ಕೆ ಇದನ್ನು ಇಟ್ಕೊಂಡಿದ್ದೀನಿ. ಕೋಲ್ಡ್ ವಾಟರ್ ಎತ್ಕೊಂಡು ಒಬ್ಬರು ಎಗ್ನಿಂದ ಮಾಡ್ತಾರೆ, ನಾನು ಕೋಲ್ಡ್ ವಾಟರ್ನಿಂದ ಮಾಡ್ತಾರೆ. ಯಾಕಂದರೆ ಎಗ್ ಇದ್ರಲ್ಲಿ ಹಾಕಿದ್ದೀನಿ. ಗೈಸ್, ಒಂದು ಪೀಸ್ ಎತ್ಕೊಂಡಿದ್ದೀನಿ. ಇದ್ರಲ್ಲಿ ಹಾಕಿ ಈ ಥರ ಇದನ್ನು ಹಾಕ್ಕೊಂಡು ಕೋಟ್ ಮಾಡಿಕೊಂಡು ಹಿಂಗೆ ಎತ್ಕೊಂಡು ಲೈಟಾಗಿ ಡಿಪ್ ಮಾಡಿ ಒಂದು 5 to 3 ಸೆಕೆಂಡ್ಸ್ ಐತಿ ತಿರ್ಗಿ ಇದರಲ್ಲಿ ಹಾಕಬೇಕು. ಇದರಲ್ಲಿ ಹಾಕ್ಬಿಟ್ಟು ಅದು ಹಿಟ್ಟೆಲ್ಲ ಆದರೂ ನೀರಲ್ಲಿ ಬಿಡೋಲ್ಲ, ಬಿಡೋದು ಪರವಾಗಿಲ್ಲ. ಆಮೇಲೆ ಹಿಂಗೆ ಹೊಡ್ಕೊಬೇಕು ಸೈಡಲ್ಲಿ ನೋಡಿ ಈ ಥರ. ಆಮೇಲೆ ಎಣ್ಣೆಯಲ್ಲಿ ಬಿಟ್ಕೊಬೇಕು. ಫಸ್ಟ್ ಎಣ್ಣೆದಲ್ಲಿ ಕಾರ್ನ್ಫ್ಲೆಕ್ಸ್ ಥರ. ಕಾರ್ನ್ಫ್ಲೆಕ್ಸ್ ಅಲ್ಲ, ಪಾಪ್ಕಾರ್ನ್ ನೋಡಿ ಹೆಂಗಿದೆ ಅಂತ ಗೈಸ್. ಎಂಟಾರು ಒಂದು ಫ್ರೈ ಮಾಡ್ತೀನಿ. ಆಮೇಲೆ ನಿಮ್ಗೆ ನೋಡ್ತೀನಿ. ನಾನೊಂದು ಟೇಸ್ಟ್ ನೋಡ್ತೀನಿ ಯಾವ ಥರ ಸ್ಟ್ರಕ್ಚರ್ ಬೇಕು ನೋಡ್ತೀನಿ. ಸೊ ಗೈಸ್, ಈ ಥರ ಸ್ಟ್ರಕ್ಚರ್ ಬರಬೇಕೆಲ್ಲ. ನಾನು ಫಸ್ಟ್ ಹಾಕ್ತಿದ್ದೀನಿ. ಏನಕ್ಕಾಗೈತೆ ಗೈಸ್, ನಮ್ಮ ತಂಗಿ ಮಿಸ್ಟೇಕ್ನ ಕ್ಲಿಯರ್ ಮಾಡ್ತಾಳೆ. ಇಟ್ಸ್ ಓಕೆ. ಗೈಸ್, ನೀವು ಹಾಕೋ ಮೊದಲು ಈ ಥರ ಪ್ಲೇಟಲ್ಲಿ ತಟ್ಕೊಬೇಕು ಇನ್ನೊಂದ್ಸರಿ. ಆಮೇಲೆ ಚಿಕನ್ ಪಾಪ್ಕಾರ್ನ್ ಫ್ರೈ ಆಗ್ತೈತೆ. ನಮ್ಮ
ತಂಗಿಗೆ ಇಷ್ಟ ನಾನು ಮಾಡೋ ಚಿಕನ್ ಪಾಪ್ಕಾರ್ನ್. ಎಸ್, ಆಲ್ ಟೈಮ್ ಫೇವರೇಟ್. ಯಾಕಂದ್ರೆ ಅವಳು ಚಿಕನ್ ತಿಂತಾನೆ ಇರ್ತಾಳೆ. ನೋಡಿ ಗೈಸ್, ಈ ಥರ ಸ್ಟ್ರಕ್ಚರ್ ಬರಬೇಕು. ಆಮೇಲೆ ಫೋನ್ ಬಿಟ್ಬಿಡ್ತೀವಿ ಎಣ್ಣೆ ಒಳಗಡೆ. ಗೈಸ್ ಫಸ್ಟು ಮೀಡಿಯಮ್ ಫ್ಲೇಮಲ್ಲಿ ಹಾಕೊಳ್ಳಿ. ಚಿಕನ್ ಸ್ವಲ್ಪ ಒಳಗಡೆ ಬೇಕಾಗಬೇಕು, ಕುಕ್ ಆಗಬೇಕು. ಬೀಳ್ತಿದೆ ಕೈ ಮೇಲೆ. ನೋಡಿ ಫ್ರೆಂಡ್ಸ್, ನಮ್ಮ ಮಮ್ಮಿ ಸೀರಿಯಲ್ ನೋಡ್ತಿದ್ದಾರೆ. ನಮ್ಮ ಅಜ್ಜಿ, ನಮ್ಮ ಮಮ್ಮಿ. ನೋಡಿ ಗೈಸ್, ಈ ಥರ ಬ್ರೇಕ್, ಈ ಥರ ಸ್ಟ್ರಕ್ಚರ್ ಥರ ಬರಬೇಕು, ಅವಾಗೆ ಪಾಪ್ಕಾರ್ನ್ ಆಗಬೇಕು. ಇದು ಬೇಕಾಗಿದೆ. ನೋಡಿ ಗೈಸ್, ಹೈ ಫ್ಲೇಮಲ್ಲಿ ಇಕ್ಕಿದ್ರೆ ಮೇಲೆ ಸ್ವಲ್ಪ ಸೀದೋಗುತ್ತೆ. ಅದಕ್ಕೆ ಫಸ್ಟು ಹಾಕೋ ಮುಂಚೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚಿಕನ್ನ ಕುಕ್ ಮಾಡ್ಕೊಂಡ್ಮೇಲೆ ಹೈ ಫ್ಲೇಮ್ ಮೇಲೆ ಇಕ್ಕಿ, ಅವಾಗ ನಿಮಗೆ ಮೇಲೆ ಕ್ರಿಸ್ಪಿನೆಸ್ ಬರುತ್ತೆ. ಗುಡ್ ಜಾಬ್ ಮೈ ಬ್ರದರ್. ಸೀದೋಗೋಯ್ತು ಅನ್ಕೊಂತೀನಿ, ರೋಸ್ಟ್ ಆಗಿದೆ ಅಷ್ಟೇ, ಸೀದೋಗಿಲ್ಲ. ಚಿಕನ್ ಸ್ವಲ್ಪ ಒಳಗಡೆ ಕುಕ್ ಮಾಡಬೇಕು. ಇದು ಪಕೋಡ ಅಲ್ಲ ನಿಮಗೆ. ಮತ್ತೆ ಚಿಕನ್ POPCORN ಪಾಪ್ಕಾರ್ನ್. ಗೈಸ್ ಇವಾಗ ಇದಾಯ್ತು. ಇದು ಹೈ ಫ್ಲೇಮಲ್ಲಿ ಇಟ್ಕೊಂಡಿದ್ನಲ್ಲ, ಸ್ವಲ್ಪ ರೋಸ್ಟ್ ಆಗಿದೆ ಜಾಸ್ತಿ. ಇದಕ್ಕೆ ಇದ್ರ ಮೇಲೆ ನೀವು ಏನಾದರೂ ಟಿಶ್ಯೂ ಆ ಥರ ಹಾಕ್ಕೊಳ್ಳಿ, ನಾವೇನು ಹಾಕ್ಕೊತ ಇಲ್ಲ. ತಣ್ಣಗಾಗಿರೋ ಸೂಪರ್ ಆಗಿದೆ. ಇದು ಹಿಟ್ಟು ಹಂಗೆ ಇದೆ, ಅದಕ್ಕೆ ತಿಂತಿದ್ದೀನಿ. ರಿವೀಲ್ ಮಾಡ್ತಾರೆ. ಬ್ಯಾಕ್ಗ್ರೌಂಡ್ ಸೌಂಡ್ ಸ್ವಲ್ಪ ಜಾಸ್ತಿ ಆಗುತ್ತೆ. ನನ್ನ ಅಮ್ಮ ಸೌಂಡ್ ಕಮ್ಮಿ ಮಾಡ್ತಾರೆ. ಟೇಸ್ಟ್ ಮಾಡ್ತಾರೆ. ಬಿಸಿ ನೋಡಿ, ಸ್ಮೋಕಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈಗ ಟೇಸ್ಟ್ ಮಾಡೋಣ. ಸೂಪರ್. ಗೈಸ್ ಇದೆಲ್ಲ ಫ್ರೈ ಮಾಡಬೇಕು. ಅದು ಫ್ರೈ ಹಾಕಿದ್ದೀನಿ. ಆಮೇಲೆ ಅದನ್ನು ಚಿಕನ್ ಚೆನ್ನಾಗಿ ಕುಕ್ ಆಗಿದೆ. ಸರ್ ನೋಡಿ ಚೆನ್ನಾಗಿದೆ ಅಂತ. ಸೂಪರ್ ಫ್ರೆಂಡ್ಸ್, ಸೂಪರ್. ನೀವು ಟ್ರೈ ಮಾಡಿ. ಸಿಂಪಲ್ ರೆಸಿಪಿ. ಸಾಸ್ ಜೊತೆ ಕೆಚಪ್ ಜೊತೆ ಸೂಪರ್ ಆಗಿದೆ. ಕೆಚಪ್ಪು ಮಯೋ ಇದ್ರೆ ಸೂಪರ್ ಆಗಿರುತ್ತೆ. ಗೈಸ್ ಇದು ಬೇಕಂದ್ರೆ ನೀವು ಮಂಜೂರಿ ಟೈಪ್ ಕೂಡ ಮಾಡ್ಕೊಬೋದು. ಸಾಸ್ ಎಲ್ಲ ಹಾಕಿ, ಸೋಯಾ ಸಾಸು, ಕ್ಯಾಪ್ಸಿಕಮ್ ಎಲ್ಲ ಹಾಕಿ ಇದನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಮಂಜೂರಿ ಥರ ಚಿಕನ್ ಪಾಪ್ಕಾರ್ನ್ KFC ಟೈಪ್ ಥರ ಮಾಡಿದ್ದೀನಿ ಅಷ್ಟೇ. ಗೈಸ್ ಇದು ಫ್ರೈ ಆಗಬೇಕು. ನಮ್ಮ ತಂಗಿ ತೆಗಿತಾ ಇರ್ತಾರೆ. ತಿಂದರು, ಚೆನ್ನಾಗಿತ್ತು ಅಂದರು. ಇವಾಗ ನೀರು ತಂದುಬಿಟ್ಟು ಡಿನ್ನರ್ ಮುಗಿಸ್ಕೊಂಡು ಹೆಂಡುಳೆ ಜೊತೆ ಸಿಗ್ತೇನೆ. ನೀರು ತಂದು ಸೊ ಗೈಸ್, ಡಿನ್ನರ್ ಮುಗಿಸ್ಕೊಂಡು ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇಲ್ಲಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್. ಚಿಕನ್ ಪಾಪ್ಕಾರ್ನ್ ನಿಮ್ಗೆ ರೆಸಿಪಿ ಇಷ್ಟ ಇದ್ದರೆ ನೀವು ಒಂದ್ಸರಿ ಟ್ರೈ ಮಾಡಿ. ಬ್ರೋಸ್ಟೆಡ್ ಅಂದರೆ ಬ್ರೆಸ್ಟ್ ಪೀಸಲ್ಲಿ ಮಾಡಿ. ಓಕೆ ಗೈಸ್, ಬಾಯ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.